ಹಾಸನದಲ್ಲಿ ಈಗಾಗಲೇ ಇದು 3ನೇ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಮೊದಲು ಒಂದು ದಿನ ಆಗ್ಲೇ ಆಗಿತ್ತು, ಮತ್ತೆ ವಿದ್ಯಾರ್ಥಿ ಸಂಘಟನೆಯವರು ಕೂಡ ಮತ್ತೊಂದು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು 3ನೇ ದಿನ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ಕೊಳ್ತಾ ಇದೀವಿ. ಇದ್ರ ತೀವ್ರತೆಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ಬೆಳಗ್ನಿಂದ ಅಲ್ಲಿ ಜಂತರ್ ಮಂತರ್ ಅಲ್ಲಿ ಪಾರ್ಲಿಮೆಂಟ್ಗೆ ಹೊರಟಿರುವಂತ ವಿದ್ಯಾರ್ಥಿಗಳ ಮೇಲೆ ದನ ಬಡ್ದಂಗೆ ಬಡಿತಾ ಇದ್ದಾರೆ, ನಾಯಿಗಳು ಓಡಿಸ್ದಂಗೆ ಓಡಿಸ್ತಾ ಇದ್ದಾರೆ ಸರ್ಕಾರದವರು. ಇದೇನು ನಾವು ಆರಿಸಿ ಕಳಿಸಿದಂತ ಸರ್ಕಾರನ ಅಥವಾ ನಾವೇನು ಹಿಟ್ಲರ್ ಸರ್ವಾಧಿಕಾರಿ ಆಡಳಿತದಲ್ಲಿ ಇದೀವ ಅಂತ ಹೇಳಿ ನಾವು ಪ್ರಶ್ನೆಯನ್ನ ಮಾಡ್ಕೊಳ್ಬೇಕು. ಕಳೆದ 21 ದಿನಗಳಿಂದ ಉಪವಾಸ ಕುಳಿತಿರುವಂತಹ, ಧರಣಿ ಕುಳಿತಿರುವಂತಹ ಯುವ ಜನರು ಮತ್ತೆ ದೊಡ್ಡ ಸಾಮಾಜಿಕ ಹೋರಾಟ ಸೋನಂ ವಾಂಗ್ಚುಕ್ ಅಂತಹ ದೊಡ್ಡ ಹೋರಾಟಗಾರರನ್ನ ಎಲ್ಲರ ಅವರದೊಂದು ಧ್ಯೇಯವನ್ನ ನಿರ್ಲಕ್ಷಿಸಿ ಈ ರೀತಿಯಾದಂತಹ ಅವಮಾನವನ್ನ ಮಾಡ್ತಾ ಇರೋದಷ್ಟೇ ಅಲ್ಲ, ಏನಿದೆ ನಿಮ್ ಪ್ರಶ್ನೆ ಏನು, ನಾವಿದಕ್ಕೆ ಉತ್ತರ ಕೊಡ್ತೀವಿ, ಇಲ್ಲ ನಮ್ಮನ್ನ ನಾವು ತಿದ್ದುಕೊಳ್ತೀವಿ ಅನ್ನುವಂತ ಒಂದೇ ಒಂದು ಮಾತು ಕೂಡ ಕೇಂದ್ರ ಸರ್ಕಾರದಿಂದ ಬಂದಿಲ್ಲದೆ ಇರುವಂತದ್ದು ನಾಚಿಕೆಗೇಡಿತನ ಅಂತ ನಾನು ಭಾವಿಸ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ ಕೇಂದ್ರ ಸರ್ಕಾರ. ಕಳೆದ 2014ರಲ್ಲಿ ಆಯ್ಕೆಯಾಗಿ ಬಂದ 3ನೇ ಬಾರಿಗೆ ಇವತ್ತು ಆಯ್ಕೆಯಾಗಿ ಬಂದಿರುವಂತಹ ಮೋದಿ ಸರ್ಕಾರದ ವತಿಯಿಂದ ಇಡೀ ದೇಶಾದ್ಯಂತ 152 ಬಾರಿ ವಿವಿಧ ಕ್ಷೇತ್ರಗಳಲ್ಲಿ ಪೇಪರ್ ಲೀಕ್ಔಟ್ ಆಗಿದೆ. ವಿವಿಧ ಬೇರೆ ಬೇರೆ ಬಗೆಯ 152 ಪೇಪರ್ ಲೀಕ್ಔಟ್ಗಳಾಗಿದೆ ಕೇಂದ್ರ ಸರ್ಕಾರದ ವತಿಯಿಂದ ಎಲ್ಲ ರಾಜ್ಯಗಳಲ್ಲೂ ಕೂಡ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಾವು ಕೇಳ್ತಾ ಇರೋ ಪ್ರಶ್ನೆಗಳು ತಪ್ಪಾ ಸರಿನಾ ಅಂತ, ಇದು ಬರೀ ನೀಟ್ ಎಕ್ಸಾಮ್ಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಇವತ್ತು ನೀಟ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಹೋರಾಟಗಳು ಪ್ರಾರಂಭ ಆಗಿರ್ಬೋದು. ಇಡೀ ಶಿಕ್ಷಣದಲ್ಲಿ ಪರೀಕ್ಷೆಯಲ್ಲಿ ನಡೀತಾ ಇರುವಂತಹ ಅಕ್ರಮಗಳ ವಿರುದ್ಧವಾಗಿ ಒಂದು ಆಮೂಲಾಗ್ರವಾದಂತ ಬದಲಾವಣೆಗಳು ಆಗ್ಬೇಕು ಅಂತ ಹೇಳಿ ನಮ್ಮ ಹಕ್ಕೊತ್ತಾಯಗಳು ಇವತ್ತು ಇರುವಂತದ್ದು. ಹೀಗಾಗೇನೆ ಇದೆಲ್ಲದಕ್ಕೂ ಹೊಣೆಗಾರಿಕೆಯನ್ನ ಹೊತ್ತುಕೊಂಡು ಕೇಂದ್ರ ಶಿಕ್ಷಣ ಮಂತ್ರಿ ಆಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಎಲ್ಲ ಕಡೆಗಳಲ್ಲೂ ದೇಶಾದ್ಯಂತ ಇವತ್ತು ಒಕ್ಕೊರ್ಲಿಂದ ವಿದ್ಯಾರ್ಥಿ ಒಕ್ಕೂಟಗಳು, ಚಳುವಳಿಗಾರರು ಮತ್ತು ಈ ಶಿಕ್ಷಣದ ಪರವಾಗಿರುವಂತವ್ರು, ಪರಿಸರದ ಪರವಾಗಿರುವಂತವ್ರು ಎಲ್ಲರೂ ಕೂಡ ಹಕ್ಕೊತ್ತಾಯವನ್ನ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ. ಇದನ್ನ ಕೇಂದ್ರ ಸರ್ಕಾರ ಇವತ್ತಾದ್ರೂ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಂತ ಕಠಿಣವಾದ ಪರಿಸ್ಥಿತಿಗಳನ್ನ, ಹೋರಾಟಗಳನ್ನ, ಚಳುವಳಿಗಳನ್ನ ಎದುರಿಸಬೇಕಾಗುತ್ತೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಸರ್ಕಾರ. ಹಾಗಾಗಿ ನಾವೆಲ್ಲರೂ ಇವತ್ತು ಹಕ್ಕೊತ್ತಾಯ ಮಾಡ್ತಾ ಇರೋದು ಕೇವಲ ಇದು ನೀಟ್ ಪರೀಕ್ಷೆಗೆ ಮಾತ್ರ ಅಂತಲ್ಲ, ಇಡೀ ಶಿಕ್ಷಣದಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಯನ್ನ ತರಬೇಕು, ಒಂದು ಏಕಪಕ್ಷೀಯ ನಿರ್ಧಾರಗಳನ್ನ ಬಿಡಬೇಕು, ಸಮಾನತೆಯನ್ನ ಆಧರಿಸಿ ಸಂವಿಧಾನಬದ್ಧವಾಗಿ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾವ ರೀತಿಯಾದಂತ ಶಿಕ್ಷಣ ವ್ಯವಸ್ಥೆ ಇರಬೇಕು, ಯಾವ ರೀತಿಯಾದಂತ ಅಕ್ರಮಗಳಿಲ್ಲದೆ ಇರುವಂತ ಪರೀಕ್ಷಾ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದನ್ನ ನಮ್ಮ ಸರ್ಕಾರ ಮನಗಂಡು ತಕ್ಷಣದಲ್ಲಿ ಇವತ್ತು ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಯನ್ನ ಕೊಡಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ಮೋದಿ ಸರ್ಕಾರನೇ ಇದನ್ನ ತನ್ನ ಅಧಿಕಾರವನ್ನ ಬಿಟ್ಟು ಕೆಳಗಿಳಿಲಿ ಅಂತ ಹೇಳಿ ಹಕ್ಕೊತ್ತಾಯವನ್ನು ಕೂಡ ನಾವು ಆಗ್ರಹಿಸಬೇಕಾದಂತ ದಿನಗಳು ಬರುತ್ತೆ. ಹೀಗಾಗಿ ಈ ಪ್ರತಿಭಟನೆಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ತಕ್ಷಣದಲ್ಲಿ ಇವತ್ತು ಸೋನಂ ವಾಂಗ್ಚುಕ್ ಅವರು ಈಗಾಗಲೇ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದವ್ರನ್ನ ನಿನ್ನೆ ಬಲವಂತವಾಗಿ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅವರು ಅಲ್ಲಿ ಕೂಡ ತಮ್ಮ ಆಮರಣ ಅಂತ ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದ್ದಾರೆ. ಅವರ ಬೇಡಿಕೆಗಳನ್ನ, ಹಕ್ಕೊತ್ತಾಯಗಳನ್ನ ತುಂಬಾ ತಕ್ಷಣದಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಿ ಮಾತುಕತೆಗೆ ಬರಬೇಕು. ಮೊದಲನೇದಾಗಿ ಮಾತುಕತೆ ಆಡೋದಕ್ಕೆ ಏನು ನಿಮ್ಗೆ ಕಷ್ಟ ಆಗಿರೋದು? ನಮ್ಮದೇ ಜೊತೆಲಿ ಪ್ರಜೆಗಳ ಜೊತೆನಲ್ಲಿ ನಿಮ್ಗೆ ಮಾತಾಡಕ್ಕೆ ಮುಖ ಇಲ್ಲ ಅಂದ್ರೆ ಇನ್ಯಾರ ಜೊತೆನಲ್ಲಿ ಮಾತಾಡ್ತೀರಾ? ದೇಶ ವಿದೇಶಗಳಲ್ಲಿ ಮಾತಾಡಕ್ ಹೋಗ್ತಿರಲ್ಲ, ಇಲ್ಲಿ ಜನದ ಜೊತೆಲಿ ಮಾತಾಡಕ್ ನಿಮ್ಗೆ ಯೋಗ್ಯತೆ ಇಲ್ವಾ? ಫಸ್ಟ್ ಇಲ್ಲಿ ಬಂದು ಮಾತಾಡಿ. ಯಾಕೆ ನಡೆಸ್ತಾ ಇದ್ದೀರಾ ನೀವು? ಏನು ನಿಮ್ಮ ಬೇಡಿಕೆಗಳು ಅಂತ ಕೇಳೋದಕ್ಕೆ ಏನಾಗಿದೆ ನಿಮ್ಗೆ? ಇದು ನಮ್ಮ ಹಕ್ಕೊತ್ತಾಯ. ಸೋನಂ ಅವ್ರದ್ದು ಬೇಡಿಕೆಗಳು ನಿಷ್ಪಕ್ಷಪಾತವಾಗಿದ್ದಾವೆ, ಅದು ಸಮಗ್ರವಾಗಿ ಶಿಕ್ಷಣವನ್ನ ಉದ್ದೇಶಿಸಿ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆದ್ರೆ ಅದನ್ನು ಹೊರತುಪಡಿಸಿ ಶಿಕ್ಷಣದಲ್ಲಿ ಮತ್ತು ಪರೀಕ್ಷಾದಲ್ಲಿ ಆಮೂಲಾಗ್ರವಾದಂತ ಬದಲಾವಣೆಯನ್ನ ನಮ್ಮ ಹಕ್ಕೊತ್ತಾಯ ಆಗಿದೆ. ಇದನ್ನ ಕೇಂದ್ರ ಸರ್ಕಾರ ತಕ್ಷಣದಲ್ಲಿ ಗಮನ ಹರಿಸಿ ಈ ಕಡೆಗೆ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕು, ಮಾತುಕತೆಗೆ ಬರಬೇಕು, ಏನ್ ನಡೀತಿದೆ ಅಂತ ಕೇಳಬೇಕು ಅನ್ನೋಂಥದ್ದು ನಮ್ಮ ಹಕ್ಕೊತ್ತಾಯ. ನಿಮಗೆ ಸಾಧ್ಯ ಆಗ್ತಾ ಇಲ್ವಾ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಮಗೆ ಸರ್ಕಾರ ಯಾರನ್ನ ಆಯ್ಕೆ ಮಾಡ್ಬೇಕು, ಹೆಂಗ್ ನಡೆಸಬೇಕು ಎಲ್ಲ ನಮಗ್ ಗೊತ್ತಿದೆ. ನಾವು ಮುಂದಿನ ನಾವು ನೋಡ್ಕೊಂತೀವಿ. ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಮನೆಗೆ ಹೋಗಿ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಧನ್ಯವಾದಗಳು.